ಎಲ್ರಿಗೂ ನಮಸ್ಕಾರ. ಸೊ ಇದು ನಾವು ಕಟ್ತಿರೋ ನನ್ನ ಕನಸಿನ ಮತ್ತು ಡ್ರೀಮ್ ಮನೆ ಅಂತ ಹೇಳ್ಬೋದು. ಸೊ ಆಲ್ರೆಡಿ ನೀವು ನೋಡ್ತಿರೋ ಹಾಗೆ ನಮ್ಮ ಮನೆಗೆ ಸೊ ಟೋಟಲ್ ಆಗಿ 12 ಕಾಲಮ್ಸ್ ಬಂದಿದ್ದಾವೆ, 12 ಕಾಲಮು. ಸೊ ಇವತ್ತು ಫಸ್ಟ್ ಡೇಯಿಂದನೇ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ 12 ಕಾಲಮ್ಗೆ. ಸೊ ಆಲ್ಮೋಸ್ಟ್ ನಮ್ಮ ಸೈಡಲ್ಲಿ ಹಾಳು ಮಣ್ಣು ಜಾಸ್ತಿ ಆಗ್ತೈತೆ. ಹಾಳು ಮಣ್ಣು ಅಂತಂದರೆ ಗಟ್ಟಿ ಇರಲ್ಲ ಮಣ್ಣು. ಸೊ ಅದಕ್ಕೋಸ್ಕರ ಮಿನಿಮಮ್ ಒಂದು 7 to 8 ಫೀಟ್ ನಾವು ಡಿಗ್ ಮಾಡಬೇಕಾಗತ್ತೆ, ಅಂದರೆ ತಗ್ಗನ್ನು ತೆಗಿಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಇನ್ನು ನಾವು ಮ್ಯಾನ್ ಪವರ್ ಯೂಸ್ ಮಾಡಿದ್ರೆ ತುಂಬ ಲೇಟ್ ಆಗುತ್ತೆ ಅಂತ. ಸೊ ಆ್ಯಸ್ ಆಫ್ ನಾವು ಈ ಕೆಲಸನೆಲ್ಲ ನಾವು JCB ಒಪ್ಪಿಸ್ಕೊಂಡಿದ್ದೀವಿ. ಅಂದರೆ JCB ಆಲ್ಮೋಸ್ಟ್ 7 to 8 ಫೀಟ್ ತೆಗೆಯುತ್ತೆ 12 ಕಾಲಮ್ಗೆ. ಅದಾದಮೇಲೆ ನಾವು ಅದನ್ನು ಶೇಪ್ ಮಾಡಿಕೊಡ್ಬೇಕು. ಶೇಪ್ ಇನ್ ದ ಸೆನ್ಸ್ ಅದು ಕರೆಕ್ಟಾಗಿರಲ್ಲ ಇನ್ ಬೌಂಡ್ರಿ ಸೈಜಲ್ಲಿ, ಅಂದರೆ ಆಲ್ ಬೌಂಡ್ರಿಯಲ್ಲಿ ನೀಟಾಗಿ ಬಂದಿರಲ್ಲ. ಸೊ ಒನ್ಸ್ JCB ತನ್ನ ಕೆಲಸ ಮುಗಿದ್ಮೇಲೆ ನಾವು ಅದನ್ನು ಬೇರೆ ಆಳುಗಳಿಂದ ನೀಟಾಗಿ ಮಾಡಿಕೊಟ್ರೆ ನಮ್ಮ ಸೆಂಟ್ರಿಂಗ್ ಮೇಸ್ತಿಯವರು ಅವ್ರ ಕೆಲಸನ ಸ್ಟಾರ್ಟ್ ಮಾಡ್ತಾರೆ. ಸೊ ಇದರಲ್ಲಿ ನಾವೇನು ಮಾಡ್ತಿದ್ದೀವಿಪ್ಪ ಅಂತಂದರೆ ಆಲ್ಮೋಸ್ಟ್ ಆಲ್ ಇಲ್ಲಿ ತೆಗೆದಿರೋ ಮಣ್ಣನ್ನು ನಾವು ನಮ್ಮ ಹೊಲ ಮತ್ತು ಗದ್ದೆಗಳಿಗೆ ಯೂಸ್ ಮಾಡ್ತಿದ್ದೀವಿ. ಅದರಿಂದ ಏನಾಗುತ್ತಪ್ಪ ಅಂತಂದರೆ ಒಬ್ವಿಯಸ್ಲಿ ಲೈಕ್ ಸ್ವಲ್ಪ ಮಣ್ಣಿನ ಫಲವತ್ತತೆ ಕೂಡ ಹೆಚ್ಚುತ್ತೆ, ಮತ್ತು ಅದು ಫಲವತ್ತತೆ ಹೆಚ್ಚೋದ್ರಿಂದ ಸ್ವಲ್ಪ ಕ್ರಾಪ್ ಚೆನ್ನಾಗಿ ಕೂಡ ಬೆಳೆಯುತ್ತೆ. ಇಲ್ಲಿ ನಾವು ಯೂಸ್ ಮಾಡ್ತಾ ಇರೋದು ಮೇನ್ JCB ಜೊತೆ 2 ರಿಂದ 3 ಟ್ರ್ಯಾಕ್ಟರ್ ಯೂಸ್ ಮಾಡ್ತಾ ಇದೀವಿ. ಅಂದರೆ ಎಷ್ಟು ಬೇಗನೆ ಮಣ್ಣು ಬರುತ್ತಲ್ಲ ಆದಷ್ಟು ಮಣ್ಣನ್ನು ಔಟ್ಸೈಡ್ ಕಳಿಸ್ಬಿಡೋಣ ಅಂತ ನಮ್ಮ ಪ್ಲ್ಯಾನು. ಔಟ್ಸೈಡ್ ಇನ್ ದ ಸೆನ್ಸ್ ನಮ್ಮ ನಿಯರ್ ಬೈ ಗದ್ದೆಗಾಯ್ತು ಅಥವಾ ಹೊಲಕ್ಕೆ ಆಯಿತು ಅಂತ ಅನ್ಕೊಂಡಿದ್ದೀವಿ. ಮತ್ತು ಅದನ್ನು ತಿರ್ಗಾ ಇಲ್ಲೇ ಇಟ್ಕೊಂಡ್ಬಿಟ್ರೆ ವೇಸ್ಟ್ ಆಗಿಬಿಡುತ್ತೆ, ಸುಮ್ಮನೆ ಸ್ಪೇಸ್ ವೇಸ್ಟ್ ಆಗಿಬಿಡುತ್ತೆ ಅಂತ ಇದು ನಾವು ಅಂದ್ಕೊಂಡಿರೋದು. ಸೊ ಟೋಟಲ್ ಆಗಿ ನಮಗೆ ಬಂದಿರೋದು 12 ಕಾಲಮ್ ಇಲ್ಲಿ. ಸೊ 12 ಕಾಲಮ್ ಏನಕ್ಕೆ ಬಂದಿದ್ದಾವಪ್ಪ ಅಂತ ಹೇಗೆ ಬಂದಿದ್ದಾವೆ ಅಂದರೆ ಫ್ರಂಟ್ ಟು ಬ್ಯಾಕು ಕಂಪ್ಲೀಟ್ಲಿ 4-4 ಆ್ಯಂಡ್ ಇನ್ ಮಿಡಲ್ 4-4 ಅಂತ ಬಂದಿದ್ದಾವೆ. ಟೋಟಲ್ ಸೈಜ್ ಬಂದುಬಿಟ್ಟು 21/39. ಆ್ಯಕ್ಚುಲಿ ಪ್ಲಾಟ್ ಸೈಜ್ ಬಂದುಬಿಟ್ಟು 21/40. ಸಾರಿ ಟೋಟಲ್ ಜಾಗ ಬಂದುಬಿಟ್ಟು 21/55 ಇರೋದು. ಸೊ ಇದರಲ್ಲಿ ನಾವು ಬಿಲ್ಡಪ್ ಏರಿಯಾ ತಗೋತಾ ಇರೋದು 21/41 ಅಂತ ತಗೋತಾ ಇದ್ದೀವಿ. ಸೊ ಇದರಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಒಂದು ರೂಮು, ಒಂದು ಕಿಚನ್ನು, ಒಂದು ಹಾಲು, ಒಂದು ದೇವ್ರ ಮನೆ, ಮತ್ತು ಟಾಪ್ ಫ್ಲೋರಲ್ಲಿ 2 ರೂಮ್ ಮಾಡೋಣ, ಜೊತೆಗೆ ಒಂದು ಬಾತ್ರೂಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇದು ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಮುಂದೆ ನಿಂತವರೆಲ್ಲ ನನ್ನ ತಮ್ಮ ಮತ್ತು ಸ್ನೇಹಿತರು. ಅಲ್ಲಿ ಗ್ರೇ ಕಲರ್ಡ್ ಬನ್ನಿ ಅಂದ್ಕೊಂಡಿದ್ರೆ ಅವ್ನು ನಮ್ಮ ತಮ್ಮ. ಸೊ ಅವ್ನ ಫ್ರೆಂಡ್ಸ್ ಎಲ್ಲ ಇದ್ದಾರೆ. ಸೊ ಇವಾಗ ಇದು ಆಲ್ಮೋಸ್ಟ್ 8th or 9th one ನಾವು ತೆಗಿತಾ ಇರೋದು ಕಾಲಮ್ಮು. ಸೊ ಇದು ಆಲ್ಮೋಸ್ಟ್ ಇವತ್ತಿಗೆ ಕಂಪ್ಲೀಟ್ ಆಗುತ್ತೆ. ಇದು ಮುಗಿದ ಮೇಲೆ ನಾಳೆ ಬೆಳಗ್ಗೆಯಿಂದ ನಾವು ಶೇಪಿಂಗ್ ಸ್ಟಾರ್ಟ್ ಮಾಡ್ತೀವಿ. ಶೇಪಿಂಗ್ ಸ್ಟಾರ್ಟ್ ಮಾಡಿಬಿಟ್ಟು ಇದನ್ನು ಒಂದ್ಸಲ ಶೇಪ್ ಹೋದ್ಮೇಲೆ ಇವನಿಗೆ ಸೆಂಟ್ರಿಂಗ್ ಮಿಸ್ತ್ರಿ ಕೊಡ್ತೀವಿ. ಅಂದರೆ ಅವನು ನಾಳೆಯಿಂದ ಕಬ್ಬಿಣದ ವರ್ಕೆಲ್ಲ ಅದು ಮಾಡ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಗುಂಡು ಅವನು ಇನ್ಸ್ಟ್ರಕ್ಟ್ ಕೊಡ್ತಾ ಇದ್ದಾನೆ ಏನೇನು ಯಾವ ಥರ ಮಾಡಬೇಕು ಅಂತ. ಸೊ ಎಲ್ಲರೂ ಲೈಕ್ ಆಲ್ ಅವರ್ ಬ್ರದರ್ಸ್ ಟು ಮೀ. ಸೊ ಎಲ್ಲರೂ ನಿಂತು ಇದು ಮಾಡ್ತಾ ಇದ್ದಾರೆ. ಅದೇ ಒಂದು ಹೆಲ್ಪ್ಫುಲ್ ಕೆಲಸ. ಇವಾಗ ನಾನಿರೋದು ಬೇರೆ ಪ್ಲೇಸಲ್ಲಿ, ಅವ್ರು ಇರೋದು ಬೇರೆ ಪ್ಲೇಸಲ್ಲಿ ಹಂಗಾಗ್ಬಿಟ್ಟಿದೆ. ನಾವೆಲ್ಲ ಊರಲ್ಲಿದ್ದಾರೆ, ನಾನು ಬೆಂಗಳೂರಲ್ಲಿದ್ದೀನಿ. ಆಮೇಲೆ ಇದರಲ್ಲಿ ಈ ವಿಡಿಯೋ ಮಾಡ್ತಿರೋ ನಮ್ಮ ಆನಂದ್ ಅಂತಿದ್ದಾನೆ, ಆನಂದ್ ಕುಮಾರ್ ಅಂತ. ಅವನು ಕೂಡ ಆಲ್ರೆಡಿ ಇಲ್ಲಿ JCB ಇನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾನೆ, ಅಂದರೆ ಯಾವ್ದು ಬೇಕು ಯಾವ್ದು ಮಾಡಬಾರ್ದು ಅಂತೆಲ್ಲ. ಸೊ ಇವತ್ತಿಗೆ ಈ ಕೆಲಸ ಆಗಿದೆ. ಇದ್ರ ಜೊತೆ ಆಲ್ರೆಡಿ ನಾವು ಕಬ್ಬಿನ ಆರ್ಡರ್ ಮಾಡ್ಕೊಂಡಿದ್ದೀವಿ. ಸೊ ಇದು ಯಾವುದು JSW ಮತ್ತು ಕಾಮಧೇನು ಮಿಕ್ಸ್ ಇದೆ, 8mm, 12mm, 10mm ಅಂತ. ಅದು ಸೆಂಟ್ರಿಂಗ್ ಕೆಲಸ ಸ್ಟಾರ್ಟ್ ಆಗುತ್ತೆ. ಇವತ್ತು ಕೆಲಸ ಪ್ಯೂರ್ಲಿ ಬಂದುಬಿಟ್ಟು ಓನ್ಲಿ ಕಾಲಮ್ ತೆಗೆಯೋದು, ಆಮೇಲೆ ಇರೋ ಮಣ್ಣನ್ನು ನಾವು ಟ್ರಾನ್ಸ್ಪೋರ್ಟ್ ಇನ್ ದ ಸೆನ್ಸ್ ಬೇರೆ ಕಡೆ ಸಾಗಿಸೋದು, ಅದು ನಮ್ಮ ಹೊಲಕ್ಕೆ ಅಂತಲೇ ಅರ್ಥ. ಸೊ ಹೀಗೆ ನನ್ನ ಕನಸಿನ ಮನೆ ಜರ್ನಿ ಜೊತೆ ನೀವು ಹೀಗೆ ನನ್ನ ಜೊತೆ ಇರಿ. ಸೊ ಏನಾದರೂ ಸಜೆಷನ್ ಇದ್ದರೆ ಕೊಡ್ತಾ ಇರಿ. ಆ್ಯಂಡ್ ಆದಷ್ಟು ನಾನು ಎಷ್ಟಾಗದಷ್ಟು ಸಜೆಷನ್ನ ಸೂಟಬಲ್ ಆಗಿರ್ತವೆ ಅಂತ ತೊಗೊಂಡು ನನ್ನ ಮನೆಗೆ ಯೂಸ್ ಮಾಡ್ಕೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಥ್ಯಾಂಕ್ ಯು, ಬಾಯ್, ಸ್ಟೇ ಟ್ಯೂನ್ಡ್.